ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಲ್ಮೋಸ್ಟ್ ನಮ್ಮ ವೀಕೆಂಡು ಫ್ರೈಡೆಯಿಂದನೇ ಸ್ಟಾರ್ಟ್ ಆಗೋದ್ರಿಂದ ನಾವು ಫ್ರೈಡೆ ಇಲ್ಲಿ ಯುವರಾಜ್ ಸಿಲ್ಕ್ ಹೌಸ್ಗೆ ಬಂದಿದ್ದೀವಿ. ನಾನು ಫಸ್ಟ್ ಟೈಮ್ ಇಲ್ಲಿ ವಿಸಿಟ್ ಮಾಡ್ತಾ ಇರೋದು. ಇನ್ಸ್ಟಾಗ್ರಾಮಲ್ಲಿ ಇವ್ರ ಪೋಸ್ಟ್ಸ್ನ ನೋಡ್ತಾನೆ ಇರ್ತೀನಿ. ಸೊ ಇವತ್ತೊಂದು ಸಲ ನೋಡೇ ಬಿಡೋಣ, ಸ್ಯಾರೀಸ್ ಎಲ್ಲ ಯಾವ ಥರ ಇದೆ ಅಂತ ನೋಡಲೇಬೇಕು ಅಂತ ಇವತ್ತು ಬಂದಿದ್ದೀನಿ. ಶಾಪ್ ಅಂತೂ ತುಂಬಾ ದೊಡ್ಡದಾಗಿದೆ. ಇಷ್ಟೊಂದು ದೊಡ್ಡದಾಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಅಲ್ಲಿಗೆ ಹೋಗಿ ರೀಚ್ ಆಗ್ತಿದ್ದಂಗೆ ಮಗ ಮಲ್ಕೊಂಡ್ಬಿಟ್ಟಿದ್ದ. ಹೇಗಪ್ಪ ಶಾಪಿಂಗ್ ಮಾಡೋದು ಅಂದ್ಕೊಂಡೆ ಮೇಲಕ್ಕೆ ಹೋದ್ವಿ. ಇವ್ರು ಆ್ಯಕ್ಚುಲಿ ಆನ್ಲೈನ್ ಟೀಮ್ ಎಲ್ಲ ಇಲ್ಲಿ ಮೇಲೆ ಇರ್ತಾರೆ ಅಂತ ಕಳಿಸಿದ್ರು. ಅಲ್ಲೆಲ್ಲ ನೋಡಿಕೊಂಡು ಮತ್ತೆ ಇಲ್ಲಿ ಕೆಳಗೆ ಬಂದ್ವಿ. ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರೀಸ್ನ ನೋಡ್ತಾ ಇದ್ವಿ. ಇದರಲ್ಲಿ ಒಂದೆರಡು ಇಷ್ಟ ಆಯಿತು, ಅದೊಂದೆರಡು ತೊಗೊಂಡ್ವಿ. ಹಾಗೆ ಸ್ವಲ್ಪ ಬಾರ್ಡರ್ ಸೀರೆಗಳೆಲ್ಲ ತೊಗೊಂಡ್ವಿ. ನನ್ನ ಮಗಳು ನೋಡಿ ಇಲ್ಲಿ ಖುಷಿಯಿಂದ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ. ನನಗೆ ಈ ಮೈಸೂರು ಕ್ರೇಪ್ ಸಿಲ್ಕ್ಸಲ್ಲಿ ಇದು ಇಷ್ಟ ಆಯಿತು. ನಮ್ಮ ಆಂಟಿ ಇದನ್ನ ತೊಗೊಂಡ್ರು. ಇದಾದಮೇಲೆ ಇಲ್ಲಿಂದ ಎಕ್ಸಿಬಿಷನ್ಗೆ ಹೋಗಬೇಕು ಅಂತೇಳಿ ಈಗ ಹೋಗ್ತಾ ಇದ್ದೀವಿ. ಇನ್ನೇನು ಎಕ್ಸಿಬಿಷನ್ ಮುಗಿತಾನೆ ಬಂತು ಅಂತ ಹೇಳಿ ಇದೊಂದು ಸಲ ವಿಸಿಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಈಗ ಎಕ್ಸಿಬಿಷನ್ಗೆ ಹೋಗ್ತಾ ಇದ್ದೀವಿ. ಎಕ್ಸಿಬಿಷನ್ ಅಂದರೆ ಸಾಕು, ನನ್ನ ಮಗಳು ಅದು ಇದು ಶಾಪಿಂಗ್ ಮಾಡ್ತಾನೆ ಇರ್ತಾಳೆ. ನನ್ನ ಮಗನು ಹೊರಗೆ ಬಂದರೆ ಫುಲ್ ಖುಷಿಯಿಂದ ಇರ್ತಾನೆ. ಎಕ್ಸಿಬಿಷನಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಸ್ವಲ್ಪ ತಿಂದ್ಕೊಂಡು ಅದಾದಮೇಲೆ ಮಕ್ಕಳಿಗೆಲ್ಲ ಗೇಮ್ ಆಟ ಆಡ್ಸೋಣ ಅಂತ ಹೇಳಿ ಈಗ ಕರ್ಕೊಂಡು ಹೋಗ್ತಾ ಇದ್ದೀವಿ. ಮಗ ನನ್ನ ಕೈ ಬಿಡು, ನಾನು ಓಡಾಡ್ತೀನಿ ಅಂತ ಇದ್ದಾನೆ. ನಾನು ಈಗಾಗಲೇ ಇಲ್ಲಿದೆಲ್ಲ ವಿಡಿಯೋ ಮಾಡಿ ಹಾಕಿದ್ದೀನಿ. ಪ್ರತಿಯೊಂದು ಇಲಾಖೆಯವರು ಒಂದು ಯುನೀಕ್ ಆಗಿರೋ ಒಂದು ಕಾನ್ಸೆಪ್ಟ್ನೊಂದಿಗೆ ಇಲ್ಲಿ ಸ್ಟಾಲ್ಸ್ನ ಹಾಕಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಹಂಪಿ ರಥ ಇದೆ. ನಾನು ಈಗಾಗಲೇ ಸಪ್ರೇಟ್ ವಿಡಿಯೋ ಇದನ್ನ ಮಾಡಿದ್ದೀನಿ. ಬಟ್ ಸ್ಟಿಲ್ ಇಲ್ಲಿಗೆ ಬಂದಾಗೆಲ್ಲ ನನಗೆ ಇದನ್ನೆಲ್ಲ ನೋಡಿದ ತಕ್ಷಣ ವಿಡಿಯೋ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಎಕ್ಸಿಬಿಷನ್ಗೇನೋ ಬಂದಿದ್ವಿ. ಇಲ್ಲಿ ಮೈಸೂರು ಅರಮನೆ ಹತ್ರ ಫ್ಲವರ್ ಶೋ ಕೂಡ ಇತ್ತು ಅಂತ ನಾನು ಮರ್ತೇ ಬಿಟ್ಟಿದ್ದೆ. ಇಲ್ಲಾಂದರೆ ಅದನ್ನು ಕೂಡ ವಿಸಿಟ್ ಮಾಡ್ಬೋದಿತ್ತು. ಬಟ್ ಎಕ್ಸಿಬಿಷನ್ ಕವರ್ ಮಾಡೋದೇ ಸುಮಾರು ಹೊತ್ತಾಯಿತು. ಮಗಳಿಗೆ ಲೇಟ್ ಆಗ್ತಾಯಿದೆ ಊಟಕ್ಕೆ ಅನ್ನೋ ಟೆನ್ಷನ್ ಒಂದು ಕಡೆ ಇತ್ತು. ನೆಕ್ಸ್ಟ್ ಇಲ್ಲಿ ನಾನು ಮಕ್ಕಳ ಜೊತೆಗೆ ಸ್ವಲ್ಪ ಒಂದು ಟ್ರೈನಲ್ಲಿ ಆಟ ಆಡಿದೆ. ಮಗನ ಇಲ್ಲಿ ಫಸ್ಟ್ ಟೈಮ್ ಕೂರಿಸಿದ್ದೆ. ಹಾಗೆ ನನ್ನ ಮಗಳು ಇಲ್ಲಿ ಕುದುರೆಯಲ್ಲಿ ಆಟ ಆಡಬೇಕು ಅಂತ ಹೇಳಿದ್ಲು. ಅವಳಂತೂ ಇದರಲ್ಲಿ ಕೂತ್ಕೊಳ್ಳೋಕ್ಕೆ ತುಂಬಾ ಖುಷಿಯಾಗಿದ್ಲು. ನಮ್ಮ ಫ್ರೈಡೇ ಈ ಥರ ಎಂಡ್ ಆಯಿತು. ನೆಕ್ಸ್ಟ್ ಸ್ಯಾಟರ್ಡೇ ಎದ್ದ ತಕ್ಷಣ ನಾವು ಝೂಗೆ ಹೋಗಬೇಕು ಅಂತೇಳಿ ಇಲ್ಲಿ ರೆಡಿಯಾಗಿದ್ದೀವಿ. ಮಗನಿಗೆ ಝೂ ತೋರಿಸ್ಬೇಕಿತ್ತು. ಮಗಳು ಒಂದ್ಸಲ ನೋಡಿದ್ಲು, ಬಟ್ ಇವನು ಮಗ ಒಂದ್ಸಲ ನೋಡಿರಲಿಲ್ಲ ಝೂನ. ಅದಕ್ಕೋಸ್ಕರ ಈಗ ಸ್ಯಾಟರ್ಡೇ ಎದ್ದ ತಕ್ಷಣ ಫಸ್ಟು ಝೂ ಕಡೆ ಹೋಗ್ತಾ ಇದ್ದೀವಿ. ಮೈಸೂರು ಝೂಗೆ ನಾವೇನೋ ಸುಮಾರು ಸಲ ವಿಸಿಟ್ ಮಾಡಿದ್ದೀವಿ. ಬಟ್ ಮಕ್ಕಳನ್ನ ಕರ್ಕೊಂಡು ಹೋಗೋದ್ರಲ್ಲಿ ಒಂಥರ ಖುಷಿ ಇರುತ್ತೆ. ಆ್ಯಕ್ಚುಲಿ ಚಾಮುಂಡಿ ಬೆಟ್ಟ ವಿಸಿಟ್ ಮಾಡಿ ಆಮೇಲೆ ಝೂಗೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಬಟ್ ಹಸ್ಬೆಂಡ್ಗೆ ಬೇರೆ ಕೆಲಸ ಇರೋದ್ರಿಂದ ಫಸ್ಟು ಝೂಗೆ ಹೋಗ್ಬಿಡೋಣ ಅಂತ ಈಗ ಫಸ್ಟ್ ಝೂಗೇನೋ ಹೋಗ್ತಾ ಇದ್ದೀವಿ. ಇಲ್ಲಿ ಮಕ್ಕಳಂತೂ ತುಂಬಾ ಖುಷಿಪಟ್ಟರು ಈ ಬರ್ಡ್ಸು ಎನಿಮಲ್ಸು ಎಲ್ಲ ನೋಡಿ. ಆ್ಯಕ್ಚುಲಿ ನನ್ನ ಮಗ ಈ ಎನಿಮಲ್ಸ್ ಎಲ್ಲನೂ ಆಲ್ಮೋಸ್ಟ್ ಟಿ ವಿಯಲ್ಲೇ ನೋಡಿದ್ದು. ಅದ್ರ ಸೌಂಡ್ಸ್ ಕೂಡ ಅವ್ನು ಮಾಡ್ತಾನೆ. ಬಟ್ ಈಗ ರಿಯಲ್ ಆಗಿ ನೋಡ್ತಾ ಇರೋದ್ರಿಂದ ಅವನಿಗೆ ಒಂಥರ ಫುಲ್ ಖುಷಿಯಾಗಿತ್ತು. ಝೂ ಅಲ್ಲೇ ಸುಮಾರು ಟೈಮ್ ಹೋಗ್ಬಿಟ್ಟು ಅದಕ್ಕೋಸ್ಕರ ನಾವು ಚಾಮುಂಡಿ ಬೆಟ್ಟಕ್ಕೆ ಇನ್ನೊಂದು ಸಲ ಹೋಗೋಣ ಅಂತ ಹೇಳಿ ಆ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿ ಡೈರೆಕ್ಟಾಗಿ ಮನೆಗೆ ಹೋಗಿ ರೆಸ್ಟ್ ಮಾಡಿದ್ವಿ. ಇದಾದಮೇಲೆ ನೆಕ್ಸ್ಟ್ ಡೇ ಸಂಡೇ ಬೆಳಗಿಂದ ಸಂಜೆವರೆಗೂ ರೆಸ್ಟ್ ಮಾಡಿ ಸಂಜೆಯಲ್ಲಿ ಇಲ್ಲಿಗೆ ಮಾಲ್ಗೊಂದು ಕಡೆ ಬಂದಿದ್ದೀವಿ. ಆ್ಯಕ್ಚುಲಿ ನನ್ನ ಮಗಳಿಗೆ ನಾನು ಕ್ರಿಸ್ಮಸ್ ಟ್ರೀ ತೋರಿಸ್ಬೇಕಿತ್ತು. ಅದಕ್ಕೋಸ್ಕರ ಬಂದಮೇಲೆ ಸ್ವಲ್ಪ ಶಾಪಿಂಗ್ ಕೂಡ ಮಾಡಿದ್ವಿ. ನನ್ನ ಮಗಳಿಗೆ ಬಟ್ಟೆ ತೊಗೊಂಡ್ವಿ. ಇವನಿಗೊಂದೆರಡು ಟೀ ಶರ್ಟ್ಸ್ ತೊಗೊಂಡೆ. ಮಗಳಂತೂ ನನಗೆ ಫ್ರಾಕೇ ಬೇಕು ಅಂತ ಫುಲ್ ಹಠ ಮಾಡಿಕೊಂಡು ಇಲ್ಲಿ ಹುಡುಕ್ತಾ ಇದ್ದಾಳೆ. ಆ್ಯಕ್ಚುಲಿ ನಾವು ಬಂದಿದ್ದ ಮಾಲಲ್ಲಿ ಒಂದು ಚಿಕ್ಕ ಕ್ರಿಸ್ಮಸ್ ಟ್ರೀ ಮಾತ್ರ ಇತ್ತು. ಬಟ್ ಇವಳು ಫ್ರಾಕ್ ಕೂಡ ಬೇಕು ಅಂದರೆ ಅದರಿಂದ ಫ್ರಾಕ್ನ ಹುಡುಕ್ತಾ ಬಂದೆ. ಅವಳಿಗೆ ಸ್ವಲ್ಪ ಡ್ರೆಸ್ಸಸ್ ಎಲ್ಲ ತೊಗೊಂಡು ಆಚೆ ಬಂದಮೇಲೆ ಇಲ್ಲಿ ಸ್ವಲ್ಪ ಕ್ರಿಸ್ಮಸ್ ಡೆಕೋರೇಷನ್ ಮಾಡಿದ್ರು. ಇದನ್ನೇ ತೋರಿಸಿದ್ವಿ. ಸ್ವಲ್ಪ ಮಟ್ಟಿಗೆ ಖುಷಿ ಏನೋ ಆದಳು. ನಾನು ಆ್ಯಕ್ಚುಲಿ ಇನ್ನೊಂದು ಮಾಲ್ಗೆ ಹೋಗಿದ್ರೆ ದೊಡ್ಡ ಕ್ರಿಸ್ಮಸ್ ಟ್ರೀ ಇತ್ತು ಅಂತ ನಾನು ಪ್ಲ್ಯಾನ್ ಮಾಡಿದ್ದೆ. ಬಟ್ ನಮಗೆ ಟೈಮ್ ಬೇರೆ ಜಾಸ್ತಿ ಇರಲಿಲ್ಲ. ಅದಕ್ಕೆ ಮನೆ ಹತ್ತಿರ ಇರೋ ಮಾಲ್ಗೆ ಬಂದು ಅವಳಿಗೆ ಈ ಥರ ಕ್ರಿಸ್ಮಸ್ ಸೆಲೆಬ್ರೇಷನ್ ಯಾವ ಥರ ಇರುತ್ತೆ ಅಂತ ತೋರಿಸಿದ್ವಿ. ಇಲ್ಲಿಂದ ನೆಕ್ಸ್ಟ್ ಈಗ ಬರ್ಗರ್ ಕಿಂಗ್ಗೆ ಹೋಗಿ ಸ್ವಲ್ಪ ಏನಾದ್ರು ತಿನ್ಕೊಂಡು ಮನೆಗೆ ಹೋಗೋಣ ಅಂತ ಇಲ್ಲಿ ಬಂದಿದ್ದೀವಿ. ವೀಕೆಂಡ್ನ ಕೊನೆ ದಿನ ಈ ಥರ ಮುಗೀತು. ಈ ವೀಕೆಂಡ್ ಅಂತೂ ತುಂಬಾ ಬ್ಯುಸಿ ಆಗಿತ್ತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.